ಎಲ್ರಿಗೂ ನಮಸ್ಕಾರ. ಇವತ್ತೇನು ಹೋಮ್ ರೆಮಿಡಿ ತೊಗೊಂಬಂದಿದ್ದೀನಿ ಅಂತಂದರೆ ನಿಶಾ ಆ್ಯಂಡ್ ಇಂಡಿಕಾ ಆ್ಯಂಡ್ ಬ್ಲ್ಯಾಕ್ ರೋಸ್ ಆ್ಯಂಡ್ ಪ್ರೇಮ್ ದುಲ್ಲನ್. ನೋಡಿ, ಇವೆಲ್ಲ ಪ್ಯಾಕೆಟು ಬ್ಲ್ಯಾಕ್ ಆಗೋದೆ, ಇದು ಒಂದೇ ಬರ್ಗೆಂಡಿ ಕಲರ್ ಆಗೋದು, ರೆಡ್ ಕಲರು. ನೀವು ಯಾವ್ದು ಯೂಸ್ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಏನು ತೊಂದರೆ ಆಗೋಲ್ಲ. ಇದನ್ನು ಕಲಿಸ್ಬಿಟ್ಟು ಹಚ್ಕೊಂಡ್ಬಿಡ್ತೀರಾ, ಅದು ಬ್ಲ್ಯಾಕ್ ಅಷ್ಟೇ ಆಗುತ್ತೆ, ಇಲ್ಲ ಅನ್ನಂಗಿಲ್ಲ. ಇದ್ರ ಜೊತೆ ನೋಡಿ, ಇದರಲ್ಲಿ ಕರಿಬೇವು ಇರುತ್ತೆ, ದಾಸವಾಳ ಇರುತ್ತೆ. ಇದಕ್ಕೂ ಜಾಸ್ತಿ ಇದು ನೆಲ್ಲಿಕಾಯಿ ಇವೆಲ್ಲ ಸಿಗೋಂಗಿಲ್ಲ, ಇದೆಲ್ಲ ಇರುತ್ತೆ. ನಾನು ಇದ್ರ ಜೊತೆಗೆ ಮತ್ತು ಯಾವುದು ಪೌಡ್ರ್ ಮಿಕ್ಸ್ ಮಾಡಿ ಹಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ಮನೆ ಟಿಪ್ಸ್ ಮಾಡ್ಕೊಳ್ಳಿ. ಇದು ಮನೆಯಲ್ಲೇ ಸಿಗೋದು ಎಲ್ಲ, ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ತೊಗೊಂಡಿರೋದು ಲಿಂಬು ಎಲೆ ಏನಕ್ಕೆ ಬರ್ತೈತೆ ಅಂತಂದರೆ ಡ್ಯಾಂಡ್ರಫು ಹೋಗುತ್ತೆ ಮತ್ತು ಉದ್ದ ಶೈನಿ ಕೂದಲು ಬರೋಕ್ಕಾಗತ್ತೆ. ಇದು ಲೋಳೆ ಥರ ಬರ್ತೈತೆ. ಇದು ಏನು ಅಂತ ಗೊತ್ತಲ್ಲ. ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಈರುಳ್ಳಿ. ಇದನ್ನು ತೊಗೊಂಡ್ಬಿಟ್ಟು ಮೇನ್ ಏನು ಬೇಕು, ನಮಗೆ ತವಾ ಬೇಕು. ಈ ತವಾದಿಂದ ನಮಗೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಚೆನ್ನಾಗಿ ತವಾದಿಂದ ಬ್ಲ್ಯಾಕ್ ಬೇಕಂದರೆ ಬ್ಲ್ಯಾಕು, ರೆಡ್ ಬೇಕಂದರೆ ರೆಡ್ಡೂ ಆಗ್ಬೋದು. ಜಾಸ್ತಿ ಯಾವುದು ಕಲರ್ ಹೇರ್ ಪ್ಯಾಕ್ ಹಾಕ್ತೀವಿ ಅದರಿಂದ ತೊಗೋಬೋದು. ಈ ಪುಡಿ ಬಂದುಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಇದನ್ನ ಯಾವ ರೀತಿ ಮಾಡಿದ್ದೀನಿ ಪುಡಿ ಅಂತಂದು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಮೆಂತ್ಯ ಕಾಳು ಮತ್ತು ಸಾಸಿವೆ ಮತ್ತು ಅದು ಇದು ಯಾವುದು ಅಂತ ಪುಡಿ ಬರುತ್ತಲ್ಲ ನೋಡಿ, ಅದಷ್ಟು ಅವೀಸ್ ಕಾಳು ಅವನ್ನ ಹಾಕಿಬಿಟ್ಟು ಇದನ್ನು ಪುಡಿ ಮಾಡಿರೋದು. ಹಿಂದಿನ ವಿಡಿಯೋದಾಗ ನಾನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು ಘಮ ಅಂತ ವಾಸನೆ ಬರುತ್ತೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹೇರ್ ಕಲರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಗಸೆ ಬೀಜದಿಂದನೂ ಲೋಳೆ ಬರುತ್ತೆ. ಅಗಸೆ ಬೀಜ ಕೂಡ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 3 ರೀತಿ ಹಾಕ್ಕೊಂಡು, ಮೆಂತ್ಯಕಾಳು, ಅಗಸೆ ಬೀಜ ಮತ್ತು ಸಾಸಿವೆ ಎಣ್ಣೆ ಬಿಡತ್ತಲ್ಲ, ತುಂಬ ಚೆನ್ನಾಗಿ ನೋಡಿ. ಇಲ್ಲೇ ತಿಕ್ತಾ ಇದ್ರೇ ಎಣ್ಣೆ ಥರ ಬಿಡತ್ತೆ. ಇದು ಮೆಂತ್ಯಕಾಳು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವಿವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಂಡು ಬರೋಣ. ಇವನ್ನೆಲ್ಲ ಎಲೆಗಳನ್ನು ಹಾಕ್ಕೊಂಡ್ಬಿಡೋಣ, ಏನು ತೊಂದರೆ ಇಲ್ಲ. ಈ ಥರನೇ ಎಲೆ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇದನ್ನು ಕುದಿಸ್ಕೊಂಡು ಬರ್ತೀನಿ. ಸ್ವಲ್ಪ ಇದ್ರದ್ದು ಎಣ್ಣೆ, ಸ್ವಲ್ಪ ನೀರು ಕಾಸ್ಕೊಂಬಂದ್ಬಿಟ್ಟು ಬರೋಣಂತೆ, ಬನ್ನಿ. ಈ ರೀತಿ ಎಲ್ಲ ಹರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇದನ್ನು ಬಿಸಿನೀರಲ್ಲಿ ಕುದಿಸ್ಕೊಂಡು ಈ ನೀರನ್ನು ಅದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ, ಬನ್ನಿ. ನೋಡಿ, ಇದನ್ನು ಬೇಸ್ನಾಗ ಕುದಿಸ್ಕೊಂಡು ನಾವು ಅದಕ್ಕೆ ಹೇರ್ ಕಲರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೂದಲು ತುಂಬಾ ಹೆಲ್ದಿಯಾಗಿರ್ತಾವೆ. ಎಂಥ ತಲೆಯಲ್ಲಿ ಬೋಳಾಗಿದ್ರೂ ಕೂದಲು ನಿಮಗೆ ತುಂಬ ಉದ್ದಾಗಿ ಶೈನಿಯಾಗಿ ಬರ್ತಾವೆ. ಈ ಥರ ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ತವಾ ತೊಗೊಂಡಿದ್ದೀನಿ. ತವಾ ಯಾಕೆ ತೊಗೊಂಡಿದ್ದೀನಿ, ಇದರಲ್ಲಿ ಕಬ್ಬಿಣದ ಅಂಶ ಬಿಡುತ್ತೆ. ತುಂಬಾ ಯಾವುದೇ ಕಲರ್ ಹಾಕಿದ್ರೂ, ಬ್ಲ್ಯಾಕ್ ಹಾಕಿದ್ರೂ ಕಲರ್ ಚೆನ್ನಾಗಿ ಬರ್ತೈತಿ, ರೆಡ್ ಹಾಕಿದ್ರೂ ಚೆನ್ನಾಗಿ ಬರ್ತೈತಿ. ನೀವು ಯಾವುದೇ ಕಲರ್ ಹಾಕಿದರೆ ಕಲರ್ ದುಪ್ಪಟ್ಟು ಕೊಡೋ ಅಷ್ಟು ಕಬ್ಬಿಣದ ಅಂಶ ಬಿಟ್ಕೊಂಡು ತುಂಬ ಹೇರ್ ಕಲರ್. ಬ್ಲ್ಯಾಕ್ ಹಾಕಿದರೆ ಬ್ಲ್ಯಾಕ್ ಹೆಚ್ಚಾಗಿ ಒಂದು ನೈಟ್ ಪೂರ್ತಿ ಇದ್ರೊಳಗೆ ಬಿಟ್ಬಿಡಬೇಕು, ತವಾ ಒಳಗೆ, ಅಂದರೆ ಸೂಪರಾಗಿ ಬರುತ್ತೆ ಇದು ಹೇರ್ ಪ್ಯಾಕು. ದಯವಿಟ್ಟು ಈ ಥರ ಹೇರ್ ಪ್ಯಾಕು ಹಂಚಲ್ಲಿ ಕಲಿಸಿ. ನಿಮ್ಮ ಮನೇಲಿ ಒಂದು ತವಾ ಎಕ್ಸ್ಟ್ರಾನೇ ಇರುತ್ತೆ. ಈ ಥರ ತವಾ ಒಂದು ಮನೇಲಿ ಒಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ. ತವಾದಲ್ಲಿ ಕಲಿಸಿಟ್ಕೊಂಡ್ಬಿಟ್ರೆ ಕಬ್ಬಿಣದ ಅಂಶ ಹೆಚ್ಚಿಗೆ ಬಿಡುತ್ತೆ. ನಿಮಗೆ ಬ್ಲ್ಯಾಕ್ ರೋಸು, ಇಂಡಿಕಾ ಯಾವುದೇ ಇದ್ರೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಕು, 2 ಸ್ಪೂನ್ ಕೂದಲು. ನನಗೆ ಸ್ವಲ್ಪ ಇವಾಗ ಕೂದಲು ಬರ್ತಾಯಿದ್ವಿ, ತುಂಬ ಕೂದಲು ಉದುರಿದ್ವಿ. ಈ ಚಳಿಗಾಲಕ್ಕಂತೂ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ನಾನು ಪ್ರೇಮ್ ದುಲ್ಲನ್ನು ಇಷ್ಟಪಡ್ತೀನಿ. ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ರೆಡ್ ಕಲರ್ ಇಷ್ಟಪಡ್ತೀನಿ ನಾನು. ಬ್ಲ್ಯಾಕ್ ಬೇಕಾದರೂ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳಿ ನೀವು. ಮೆಹಂದಿ ಪುಡಿ ಬೇಕಾದರೂ ಹಾಕ್ಕೋಬೋದು. ಇವಾಗ ಅದನ್ನು ನೀರು ಕುದಿಯೋಕೆ ಇಟ್ಟಿದ್ದೀನಲ್ಲ, ಸ್ವಲ್ಪ ತೊಗೊಂಡ್ಬಂದು ಕಲಿಸ್ಬಿಟ್ಟು ಹಾಕ್ಕೊಳ್ಳೋಣ. ಇದನ್ನು ಬೇಕಾದರೂ ಹಾಕ್ಕೊಳ್ಳಿ. ನಿಮಗೆ ಈ ಪುಡಿ ಜೊತೆಗೆ ಈ 2 ಚಮಚ ಪುಡಿ ಜೊತೆಗೆ ಈ ಪುಡಿ ಏನಾದರೂ ಬೇಕಾದರೆ ಆರ್ಡ್ರ್ ಕೊಡಿ. ನಾನು ಹುರಿದ್ಬಿಟ್ಟು ಮಾಡಿ ಮನೇಲಿ ಹುರಿದ್ಬಿಟ್ಟು ನಿಮಗೆ ಪಾರ್ಸಲ್ ಕಳಿಸ್ತೀನಿ. ಒಂದು ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ಪುಡಿ.
ನಿಮಗೆ ಮನೆಯಾಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ನಾನು ನಿಮಗೆ ಈ ಪುಡಿ ಮಾಡಿಬಿಟ್ಟು ನಿಮ್ಮ ಮನೆಗೆ ತಲುಪಿಸುವ ಜವಾಬ್ದಾರಿ ನಂದು. ಈ ಥರ ಹೇರ್ ಕಲರ್ ಜೊತೆಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇಲ್ಲ ಅಂದರೆ ನಿಶಾ ಪ್ಯಾಕೆಟ್ ಜೊತೆನೂ ಇದು ಮೆಹಂದಿ ಇರ್ತದೆ, ಸ್ವಲ್ಪ 2 ಸ್ಪೂನು ಪುಡಿ ಹಾಕ್ಕೊಂಡ್ಬಿಟ್ಟು ಇದನ್ನು ಹಾಕ್ಕೊಳ್ಳಿ. ಬ್ಲ್ಯಾಕ್ ರೋಸ್ ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಇಂಡಿಕಾ ಜೊತೆನೂ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನನಗೆ ಇಷ್ಟೇ ಸಾಕು. ಜಾಸ್ತಿ ಬೇಕಂದರೆ ಇದು ಜಾಸ್ತಿ ಪ್ಯಾಕೆಟ್ ಹಾಕ್ಕೊಳ್ಳಿ. ನಿಮಗೆ ಕೂದಲು ಜಾಸ್ತಿ ಬೋಳ್ ತಲೆಗಿದ್ರೂ ಬೋಳದಲ್ಲಿ ಬ್ಲ್ಯಾಕ್ ಆದರೆ ಹಚ್ಕೊಳ್ಳಿ. ತುಂಬಾ ಕೂದಲು ಚೆನ್ನಾಗಿ ದಟ್ಟವಾಗಿ ಬರುತ್ತೆ. ಈ ಚಳಿಗಾಲಕ್ಕಂತೂ ತುಂಬಾ ಹೇರು ಲಾಸ್ ಆಗ್ತಾ ಇರುತ್ತೆ ಎಲ್ಲರಿಗೂ. ಇವಾಗ ಅದು ಕುದ್ದಿದೆ ಏನೋ ನೋಡ್ಕೊಂಬಂದು ತೊಗೊಂಬರೋಣ ಬನ್ನಿ. ನೋಡಿ, ಇವಾಗ ಇದು ಕುದಿ ಹಿಡಿದ್ಬಿಟ್ಟು ಅದ್ರ ಕಲರ್ ಕೂಡ ಬಿಟ್ಟಿದೆ. ಎಲ್ಲದು ಗ್ರೀನ್ ಕಲರು. ಇದು ಒರಿಜಿನಲ್ ಪ್ಯಾಕು ಅಂತ ಹೇಳ್ತಾರೆ. ಮಸ್ತಾಗಿ ಈ ಥರದ್ದು ಹೇರ್ ಕಲರು ನಿಮ್ಮ ಹೇರ್ಗೆ ಸ್ವಲ್ಪನಾದರೂ ಟೈಮ್ ಕೊಟ್ಟು ಈ ಥರ ಹೇರ್ ಪ್ಯಾಕ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ತಗೊಂಡು ಹೋಗೋಣ ಬನ್ನಿ. ನೋಡಿ, ಇವಾಗ ಬಿಸಿಯಾಗಿದೆ. ಇದು ಬಿಸಿಯಾಗಿ ಪ್ಲ್ಯಾಸ್ಟಿಕಲ್ಲಿ ಕಲಿಸ್ತೀರಾ ನೀವು. ಪ್ಲ್ಯಾಸ್ಟಿಕಲ್ಲಿ ಕಲ್ಸೋಕ್ಕೆ ಹೋಗಬೇಡಿ. ಈ ಥರ ಒಂದು ಹಂಚು ಮನೇಲಿದ್ದೇ ಇರುತ್ತೆ. ಇದನ್ನು ನೀರು ಹಾಕಿಬಿಟ್ಟು ನೋಡಿ ಇವಾಗ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಈ ಥರ ಸ್ವಲ್ಪ ನೀರು ಹಾಕಿಬಿಟ್ಟು ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಕಲಿಸ್ಕೊಳ್ಳಿ. ನನಗೆ ಸ್ವಲ್ಪ ಗಟ್ಟಿ ಬೇಡ, 1 ಅವರಿಗೆ ಅಷ್ಟೇ ಸಾಕು ಅಂತ ಅನ್ನೋರಿದ್ದರೆ ಸ್ವಲ್ಪ ಅಳಕಾಗಿ ಕಲಿಸ್ಕೊರಿ. ಬೇಗ ಅಪ್ಲೈ ಆಗುತ್ತೆ. ಇದನ್ನು ಒಂದು ನೈಟ್ ಪೂರ್ತಿ ಬಿಟ್ಟು ಬಿಡೋಕ್ಕಾಗತ್ತೆ. ಆ ಥರ ಬರಗಂಡಿ ಕಲರ್ ಬರುತ್ತೆ. ತುಂಬ ಕಲರ್ ಬರುತ್ತೆ. ಬ್ಲ್ಯಾಕ್ ಇದ್ದರೂ ಬ್ಲ್ಯಾಕ್ ಕಲರ್ ಬರುತ್ತೆ. ಆ ಥರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದ್ರದ್ದು ನೀರು ಸೋಸ್ಕೋಬೇಕಂತ ಏನಿಲ್ಲ. ಇದು ನೋಡಿ ಕಲರೆಲ್ಲ ಚೇಂಜ್ ಆಗೇ ಬಿಟ್ಟಿದೆ. ಈರುಳ್ಳಿ ಸ್ಮೆಲ್ಲು, ಆಮೇಲೆ ಲಿಂಬು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಡ್ಯಾಂಡ್ರಫ್ ಹೋಗುತ್ತೆ. ಕೂದಲು ತುಂಬ ಉದ್ದ ಬರುತ್ತೆ. ನೋಡಿ, ಕರೆಕ್ಟಾಗಿ ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ನೈಟ್ ಪೂರ್ತಿ ಬಿಟ್ಬಿಟ್ಟು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹೇರ್ಸು ನಿಮಗೆ ಉದ್ದ ಮತ್ತು ದಪ್ಪ ಬರ್ತಾವಂತ ಹೇಳ್ತಾ ಇದ್ದೀನಿ. ನಾನು ಮಾತ್ರ ಇದನ್ನು ತುಂಬ ಇಷ್ಟಪಟ್ಟು ಹಚ್ಕೋತೀನಿ. ಇದನ್ನು ಒಂದು ನೈಟ್ ಪೂರ ಬಿಟ್ಟು ಬಿಡಬೇಕಾಗತ್ತೆ. ನೋಡಿ ಈ ಥರ ಆಗಿದೆ. ಇದಕ್ಕೋಸ್ಕರ ಇದನ್ನು ನೈಟ್ ಪೂರ ಇಟ್ಟುಬಿಡಬೇಕು. ನೈಟೇ ಕಲಸಿ ಇಟ್ಟುಬಿಡಿ. ಬೆಳಗ್ಗೆ ಇದನ್ನು ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ, ಇಲ್ಲ ಬೆಳಗ್ಗೆ ಆಫೀಸ್ಗೆ ಹೋಗೋರು ಏನಾದರೂ ಇದ್ದರೆ ಬೆಳಗ್ಗೆ ಕಲಿಸ್ಬಿಟ್ಟು ಬಂದು ನೈಟ್ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು ನೈಟ್ ಮಾತ್ರ ಹಂಚಲ್ಲೇ ಇರಬೇಕು. ಇದು ಅಂದ್ರೇ ಅದ್ರ ಕಬ್ಬಿನ ಅಂಶ ಬಿಟ್ಬಿಟ್ಟು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬ್ಲ್ಯಾಕ್ ಆಗಲಿ ರೆಡ್ ಆಗಲಿ ಬರಗಂಡಿ ಕಲರು ಯಾವ ಥರನೂ ಬೇಕಾದ್ರೂ ನೈಟ್ ಪೂರ ಕಲಸಿಟ್ಬಿಟ್ಟು ಹಚ್ಕೊಳ್ಳೋದ್ರಿಂದ ತುಂಬ ಹೇರು ಚೆನ್ನಾಗಿ ಬರುತ್ತೆ ನೋಡಿ.